ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಒಂದಷ್ಟು ವಿಷಯಗಳನ್ನ ನನಗೆ ಈ ರೀತಿಯಾಗಿ ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೇನ್ ಮಾಡಿದಾಗಲೇ ಸಮಾಧಾನ. ಬಟ್ ಇಲ್ಲಿ ಇನ್ಕನ್ವೀನಿಯಂಟ್ ಆಗಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಸ್ಟೇ ಆಗಿರೋದ್ರಿಂದ ನನ್ನ ದೊಡ್ಡ ಬೋರ್ಡ್ ಕೂಡ ಈಗ ಇಲ್ಲಿ ಅವೈಲೇಬಲ್ ಇಲ್ಲ. ಇರೋದ್ರಲ್ಲೇ ಒಂದು ಸಣ್ಣ ಬೋರ್ಡಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಲ್ಲಿ ಈ ರೀತಿಯಾದಂತಹ ಒಂದಷ್ಟು ಮಾಹಿತಿಯನ್ನ ಬರೆದು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಏನು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಓದುವಂತಹ ಆಸ್ಪಿರೆಂಟ್ಸ್ ನೀವಾಗಿರೋದ್ರಿಂದ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಿಮಗೆ ಮಾಹಿತಿ ಇರಲೇಬೇಕು. ಅದ್ರ ಜೊತೆಗೆ ವಯೋಮಿತಿ ಸಡಿಲಿಕೆ ಹಾಗೂ ದ್ವಿಭಾಷಾ ನೀತಿ ಮತ್ತೆ ಟಿಇಟಿ ಮೊದಲಾಗತ್ತಾ ಅಥವಾ ಟೀಚರ್ ರಿಕ್ರೂಟ್ಮೆಂಟ್ ಮೊದಲಾಗತ್ತಾ ಈ ಎಲ್ಲಾ ವಿಷಯವನ್ನು ಕುರಿತು ಇನ್ ಡೀಟೇಲ್ ಆಗಿ ನಿಮ್ ಜೊತೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇದಕ್ಕಿಂತ ಮುಂಚಿತವಾಗಿ ನಂದೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗುತ್ತೆ. ಸೊ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ, ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ ಈ ವಿಷಯದ ಕುರಿತು ಅಂತಹ ಎಲ್ಲಾ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ಸ್ ಅನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲಿಗೆ ಒಳ ಮೀಸಲಾತಿ ಅಂತಿಮ ಆಗಿದೆ. ನಿಮ್ಗೆಲ್ಲ ಗೊತ್ತಿರಬಹುದು 19ನೇ ತಾರೀಕಿಗೆ ಒಳ ಮೀಸಲಾತಿಯ ಮೇಲೆ ಒಂದು ಸುದೀರ್ಘವಾದಂತಹ ಚರ್ಚೆಯನ್ನ ಕೈಗೊಂಡು ಅಂತಿಮ ನಿರ್ಧಾರಕ್ಕೆ ಗವರ್ಮೆಂಟ್ ಆಫ್ ಕರ್ನಾಟಕ ಬಂದಿದೆ. ಸೊ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತಿಮ ನಿರ್ಧಾರವನ್ನ ತಗೊಂಡಿದೆ ಅಂತ ಹೇಳಿದ್ರೆ ಯಾವ ಯಾವ ಉಪಪಂಗಡಗಳಿಗೆ ಎಷ್ಟು ಪರ್ಸೆಂಟ್ ಅನ್ನ ಮೀಸಲಾತಿಯಲ್ಲಿ ರಿಸರ್ವೇಶನ್ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿರಬೇಕು. ನಾವು ಒಬ್ಬ ಏನು ಸ್ಪರ್ಧಾರ್ಥಿ ಆಗಿರೋದ್ರಿಂದ ಇಂತಹ ವಿಷಯಗಳನ್ನ ಒಳ ಅರ್ಥದ ವಿಷಯಗಳನ್ನ ಒಂದ್ ಸ್ವಲ್ಪನಾದ್ರೂ ನಾವು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಸೊ ಆ ನಿಟ್ಟಿನಲ್ಲಿ ಒಂಚೂರು ಡಿಸ್ಕಸ್ ಮಾಡ್ತಾ ಹೋಗೋದಾದ್ರೆ ಒಳ ಮೀಸಲಾತಿ ಸಂಬಂಧಪಟ್ಟಿರುವಂತದ್ದು ಪರಿಶಿಷ್ಟ ಜಾತಿಗೆ ಅಂದ್ರೆ ಶೆಡ್ಯೂಲ್ ಕಾಸ್ಟ್ SC ಕೆಟಗರಿಗೆ ಸಂಬಂಧಪಟ್ಟಂತಹ ವರದಿ ಆಗಿತ್ತು. ಸೊ ಈ SC ಕೆಟಗರಿಯಲ್ಲಿ 101 ಉಪಜಾತಿಗಳು ಬರ್ತವೆ. ಆ ಎಲ್ಲಾ ಉಪಜಾತಿಗಳಿಗೂ ಏನು ಒಂದು ನ್ಯಾಯ ಒದಗಿಸಬೇಕು ಅಂತ ಹೇಳಿ 30 ವರ್ಷದಿಂದ ಹೋರಾಟ ನಡೀತಾ ಇತ್ತು. ಸೊ ಆ ಹೋರಾಟಕ್ಕೆ ಇದು ಪ್ರತಿಫಲ ಅಂತಾನೆ ಹೇಳ್ಬೋದು. ಸೊ 101 ಉಪಜಾತಿಗಳಿಗೆ ಟೋಟಲ್ ಆಗಿ 17% ಮೀಸಲಾತಿಯನ್ನ ನೀಡಬೇಕಾದಂತ ಅನಿವಾರ್ಯತೆ ಇತ್ತು. ಸೊ ಆ 17% ಮೀಸಲಾತಿಯನ್ನ ಯಾವ ಪಂಗಡಗಳಿಗೆ ಎಷ್ಟು ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಗೊಂದಲ ಉಂಟಾಗಿರೋದ್ರಿಂದ ವರದಿಯಲ್ಲಿ ಅದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ರು. ಬಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡಿತು, ಆ ವರದಿಯನ್ನ ನೀಟಾಗಿ ಚರ್ಚೆ ಮಾಡಿ ಅದರಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನ ಮಾಡಿಕೊಂಡು 3 ಹಂತದಲ್ಲಿ ಈ 17% ಮೀಸಲಾತಿಯನ್ನ ಡಿವೈಡ್ ಮಾಡಿಕೊಂಡು ಹಂಚಿಕೆ ಮಾಡಿದ್ದಾರೆ. ಸೊ ಅದರಲ್ಲಿ 18 ಜಾತಿಗಳು ಅಥವಾ ಜಾತಿಗಳ ಸಮುದಾಯಕ್ಕೆ ಅಂದ್ರೆ ಎಡ ಸಮುದಾಯಕ್ಕೆ ಅಥವಾ ಎಡಗೈ ಸಮುದಾಯಕ್ಕೆ ಅಂತ ಹೇಳಿ ಕೂಡ ಕರೀತಾ ಇದ್ದಾರೆ. 18 ಜಾತಿಗಳ ಎಡಗೈ ಸಮುದಾಯಕ್ಕೆ 6% ಮೀಸಲಾತಿಯನ್ನ ಕೊಟ್ರೆ 20 ಜಾತಿಗಳ ಬಲಗೈ ಸಮುದಾಯಕ್ಕೆ 6% ಮೀಸಲಾತಿಯನ್ನ ನೀಡಿದ್ದಾರೆ. ಇನ್ನು 2 ಹೊರತುಪಡಿಸಿ 63 ಇತರೆ ಜಾತಿ ಸಮುದಾಯದ ಜನರಿಗೆ 5% ಮೀಸಲಾತಿಯನ್ನ ನೀಡಿದ್ದಾರೆ. ಸೊ ಒಟ್ಟಾರೆಯಾಗಿ 17% ಮೀಸಲಾತಿಯನ್ನ ನೀಡಿದ್ದಾರೆ 101 ಉಪಜಾತಿಗಳು. ಯಾವ ಜಾತಿಯಲ್ಲಿ? SC ಕೆಟಗರಿಯಲ್ಲಿ ಮಾತ್ರ ಈ ಒಳ ಮೀಸಲಾತಿ ರಿಲೇಟೆಡ್ ಇರುವುದು SC ಕೆಟಗರಿಗೆ. ಇದಷ್ಟು ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗ ಇನ್ನ ಇದೆ. ಇದೀಗ ಆಲ್ರೆಡಿ 19ನೇ ತಾರೀಕಿಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ, ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಈ ರೀತಿ ಮಾಡೋಣ, ಇದನ್ನ ಜಾರಿಗೆ ತರೋಣ ಅಂತ ಹೇಳಿ. ಹಾಗಾದ್ರೆ ನಾಳೆನೇ ಕಾಲ್ಫಾರ್ಮ್ ಆಗಿರ್ಬೇಕಲ್ಲ, ಆ ರೀತಿ ಇರಲ್ಲ. ಇದರ ಮೇಲೆ ಒಂದು ಏನು ಚರ್ಚೆ ಆಗಿ ಇನ್ನೊಂದ್ಸಾರಿ ಚರ್ಚೆ ಆಗಿ, ಮೀನ್ಸ್ ಚರ್ಚೆ ಅಂದ್ರೆ ಆ ರೀತಿ ಅಲ್ಲ, ಒಂದು ಅಧಿವೇಶನದಲ್ಲಿ ಅದನ್ನ ಗೆಜೆಟ್ ರೂಪದಲ್ಲಿ ಹೊರ ತರಬೇಕಾಗುತ್ತೆ. ಅಂತಿಮವಾಗಿ ಜಾರಿಗೆ ತರಬೇಕು ಅಂತ ಹೇಳಿದ್ರೆ ಗೆಜೆಟ್ ರೂಪದಲ್ಲಿ ಹೊರ ಬರಬೇಕು. ಗೆಜೆಟ್ ರೂಪದಲ್ಲಿ ಹೊರ ಬಂದಾಗ ಮಾತ್ರ ಇದು ಪೂರ್ತಿಯಾಗಿ ಜಾರಿಯಾಗಿದೆ ಅಂತ ಅರ್ಥ. ಯಾವಾಗ ಗೆಜೆಟ್ ರೂಪದಲ್ಲಿ ಹೊರ ಬರುತ್ತೋ ಅಲ್ಲಿಂದ ಕಾಲ್ಫಾರ್ಮ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಸ್ಟಾರ್ಟ್ ಆಗ್ತವೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಇಷ್ಟು ದಿನ ವೇಟ್ ಮಾಡಿರ್ತಕ್ಕಂಥ ಎಷ್ಟೋ ಅಭ್ಯರ್ಥಿಗಳ ವಯಸ್ಸು ಮೀರಿ ಹೋಗ್ತಾ ಇದೆ, ಮೀರಿ ಹೋಗಿ ಆಗಿದೆ ಆಲ್ರೆಡಿ ಕೂಡ. ಸೊ ಅಂತ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ವಯೋಮಿತಿ ಸಡಿಲಿಕೆಯನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಂದ್ರೆ CM ಸರ್ ಏನ್ ಮಾಡಿದ್ದಾರೆ, ಈ ವಯೋಮಿತಿ ಸಡಿಲಿಕೆಯನ್ನ ಘೋಷಣೆ ಮಾಡಿದ್ದಾರೆ. ಆದೇಶ ಹೊರಡಿಸಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಹಾಗೂ ಒಂದು ಬಾರಿಗೆ ವಯೋಮಿತಿ ಸಡಿಲಿಸಲು ತೀರ್ಮಾನಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ಹಾಗಿದ್ರೆ ಇದು ಪ್ರತಿ ಕಾಲ್ಫಾರ್ಮಿಗೂ ಕೂಡ ಅನ್ವಯಿಸುತ್ತಾ ಅಥವಾ ಒಂದು ಸಾರಿ ಮಾತ್ರ ಅನ್ವಯಿಸುತ್ತಾ ಅಂತ ನೋಡಿದ್ರೆ ಅವರು ತಮ್ಮ ಭಾಷಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದು ಬಾರಿಗೆ ಮಾತ್ರ ಅನ್ವಯಿಸುತ್ತೆ. ಅಂದ್ರೆ ಈಗ ಏನ್ ಕಾಲ್ಫಾರ್ಮ್ ಆಗ್ತಾವಲ್ವಾ, ಈ ಒಂದು ಕಾಲ್ಫಾರ್ಮಿಗೆ ಮಾತ್ರ ವಯೋಮಿತಿ ಸಡಿಲಿಕೆ ಅನ್ವಯಿಸುತ್ತೆ. ಮತ್ತೆ ಮುಂದಿನ ಸಾರಿ ಯಥಾಸ್ಥಿತಿಯಲ್ಲಿ ವಯೋಮಿತಿ ಇರುತ್ತೆ. ಹಾಗಿದ್ರೆ ಎಷ್ಟು ವರ್ಷದವರೆಗೂ ವಯೋಮಿತಿ ಕೊಡ್ತಾರೆ? ಈಗ 50 ವರ್ಷದವರು ಬಂದು ಅಪಿಲಿಯನ್ ಹಾಕ್ಬಿಡ್ಬೋದು ಅಂತ ಕೇಳಿದ್ರೆ ಇಲ್ಲ, ಅದಕ್ಕೊಂದು ವರ್ಷವನ್ನ ಏನ್ ಮಾಡ್ತಾರೆ, ಫಿಕ್ಸ್ ಮಾಡ್ತಾರೆ. ಇಷ್ಟು ವರ್ಷದಿಂದ ಇಷ್ಟು ವರ್ಷದವರೆಗೂ ವಯೋಮಿತಿ ಸಡಿಲಿಕೆಯನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ. ಅದನ್ನ ಇನ್ನೂ ಮಾಡಿಲ್ಲ.
ಬಟ್ ಏನ್ ಹೇಳಿದ್ದಾರೆ, ಒಂದು ಬಾರಿಗೆ ವಯೋಮಿತಿ ಸಡಿಲಿಕೆಯನ್ನ ಅಂದ್ರೆ ಈ ಜಸ್ಟ್ ಕಾನ್ಫರ್ಮ್ ಆಗುವಂತಹ ಸಂದರ್ಭದಲ್ಲಿ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ವರ್ಷಗಳವರೆಗೆ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತೀವಿ ಅಂತ ಹೇಳಿ ಇನ್ನೂ ಹೇಳಿಲ್ಲ. ಸೊ ಇದು ವಯೋಮಿತಿ ಸಡಿಲಿಕೆಗೆ ಸಂಬಂಧಪಟ್ಟಂಗಾದ್ರೆ ದ್ವಿಭಾಷಾ ನೀತಿ ಜಾರಿಗೆ ಬರ್ತಾ ಇದೆ. ಇದು ದೊಡ್ಡ ಗೊಂದಲ ಮತ್ತು ನಿರಾಶೆಯನ್ನು ಕೂಡ ಉಂಟು ಮಾಡಿದೆ. ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ NEP ಜಾರಿಗೆ ಮಾಡ್ಕೊಂಡಿದ್ರು. ಬಟ್ ಯಾವಾಗ ಕಾಂಗ್ರೆಸ್ ಗವರ್ಮೆಂಟ್ ಬಂತು, ಅವರು ಏನ್ ಹೇಳ್ತಾ ಇದ್ದಾರೆ, ನಮಗೆ ಈ NEP ಅವಶ್ಯಕತೆ ಇಲ್ಲ, SEP ಅನ್ನು ನಾವು ಜಾರಿಗೆ ತಗೊಂಡ್ಬರ್ತೀವಿ, ಅಂದ್ರೆ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ಜಾರಿಗೆ ತಗೊಂಡ್ಬರ್ತೀವಿ ಅಂತ ಹೇಳಿ ಒಂದು ಕಮಿಟಿಯನ್ನ ರಚನೆ ಮಾಡಿದ್ರು. ಅದ್ರ ವರದಿಯೂ ಕೂಡ ಆಲ್ರೆಡಿ ಗವರ್ಮೆಂಟ್ ಈಗ ಆಲ್ರೆಡಿ ಸಬ್ಮಿಟ್ ಆಗಿದೆ. ಆ ವರದಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ದ್ವಿಭಾಷಾ ನೀತಿಯನ್ನ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಮಾತೃಭಾಷೆ ಆಗಿರುತ್ತೆ, ಒಂದು ಇಂಗ್ಲಿಷ್ ಭಾಷೆಯನ್ನ ಅಳವಡಿಸ್ಕೊಳ್ಳಿ, ಹಿಂದಿ ಭಾಷೆಯನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದಾರೆ ವರದಿಯಲ್ಲಿ. ಆದ್ರೆ ಇದಿನ್ನೂ ಜಾರಿಗಾಗಿಲ್ಲ, ದ್ವಿಭಾಷಾ ನೀತಿ ಜಾರಿಗೊಂಡಿಲ್ಲ. ಆಮೇಲೆ ಎಷ್ಟೋ ಅಭ್ಯರ್ಥಿಗಳು ಹಿಂದಿ ಭಾಷೆಯಲ್ಲಿ ತಮ್ಮ BA ಮತ್ತು B.Ed ಅನ್ನ ಕಂಪ್ಲೀಟ್ ಮಾಡಿಕೊಂಡು ಎಷ್ಟೋ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ ಕಾಲ್ಫಾರ್ಮ್ಗೋಸ್ಕರ. ಇನ್ ಕೇಸ್ ಏನಾದ್ರು ಇದು ಜಾರಿಗೆ ಬಂದಿದ್ದೆ ಆದ್ರೆ ಅಂತಹ ಎಲ್ಲಾ ಅಭ್ಯರ್ಥಿಗಳ ಹೊಟ್ಟೆ ಮೇಲೆ ಕಲ್ಲು ಹೊಡೆದಂತೆ ಆಗುತ್ತೆ. ಆಮೇಲೆ ಎಷ್ಟೋ ಅಭ್ಯರ್ಥಿಗಳು ಎಡೆಡ್ ಸ್ಕೂಲ್ ಅಲ್ಲಿ ಪಾಪ 8-10 ವರ್ಷಗಳಿಂದ ಹಿಂದಿ ಪೋಸ್ಟ್ ಅಪ್ರೂವಲ್ ಆಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಈಗ ಯಾವಾಗ ಕಾಲ್ಫಾರ್ಮ್ ಸ್ಟಾರ್ಟ್ ಆಗುತ್ತೋ ಅವಾಗ ಎಲ್ಲಾ ಎಡೆಡ್ ಸ್ಕೂಲ್ಗಳಲ್ಲಿ ಕಾಲ್ಫಾರ್ಮ್ಗಳು ಅಂದ್ರೆ ರಿಕ್ರೂಟ್ಮೆಂಟ್ಗಳು ಸ್ಟಾರ್ಟ್ ಆಗ್ತವೆ. ಅಂತಹ ರಿಕ್ರೂಟ್ಮೆಂಟ್ಗೋಸ್ಕರ ಕಾಯ್ತಿರ್ತಕ್ಕಂತಹ ಹಿಂದಿ ಭಾಷಾ ಶಿಕ್ಷಕರು ಅವರಿಗೆ ತುಂಬಾ ಅನ್ಯಾಯ ಆಗುತ್ತೆ. ಸಡನ್ ಆಗಿ 8-10 ವರ್ಷದಿಂದ ದುಡಿತಾ ಬಂದು ಈಗ ದ್ವಿಭಾಷಾ ನೀತಿ ಜಾರಿಗೆ ಬಂದ ತಕ್ಷಣನೇ ಅವರನ್ನ ಇದು ಏನು ರಿಕ್ರೂಟ್ಮೆಂಟ್ ಇಂದ ಹೊರಗಿಡುವುದಂದ್ರೆ ತುಂಬಾ ಅನ್ಯಾಯ ಆಗುತ್ತೆ. ಸೊ ಇದೆಲ್ಲವೂ ಕೂಡ ಒಂದು ಕಗ್ಗಂಟಾಗಿರೋದ್ರಿಂದ ದ್ವಿಭಾಷಾ ನೀತಿಯ ಬಗ್ಗೆ ಇನ್ನು ಸ್ಪಷ್ಟವಾದಂತಹ ನಿಲುವು ಸಿಕ್ಕಿಲ್ಲ. ತುಂಬಾ ಅಭ್ಯರ್ಥಿಗಳು ಕಮೆಂಟ್ ಗಳನ್ನ ಹಾಕ್ತಾ ಇದ್ರಿ, ಸರ್ ಹಿಂದಿ ಭಾಷಾ ಶಿಕ್ಷಕರು ನಾವು ನಮ್ಮ ಪರಿಸ್ಥಿತಿ ಏನ್ ಸರ್ ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ, ಇದು ಜಾರಿಗೆ ಬರ್ಬೇಕಾದ್ರೆ ಅಷ್ಟು ಸುಲಭವಾಗಿ ಜಾರಿಗೆ ಬರಲ್ಲ. ಎಷ್ಟೋ ಸಾವಿರ ವಿದ್ಯಾರ್ಥಿಗಳು ಹಿಂದಿ ಭಾಷೆಯಲ್ಲಿ B.Ed ಅನ್ನು ಮುಗಿಸ್ಕೊಂಡು ರಿಕ್ರೂಟ್ಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅಂತ ಎಲ್ಲಾ ಅಭ್ಯರ್ಥಿಗಳನ್ನ ಒಂದೇ ಸಾರಿಗೆ ಬೀದಿಗೆ ತಂದಂಗಾಗತ್ತೆ. ಸೊ ಹಾಗಿದ್ದಾಗ ಈ ದ್ವಿಭಾಷಾ ನೀತಿಯನ್ನ ಅಳವಡಿಸಿಕೊಳ್ಳುವಂತ ಸಂದರ್ಭ ಬಂದ್ರೂ ಕೂಡ ಅಂತಹ ಈಗ ಆಲ್ರೆಡಿ ಏನ್ B.Ed ಅನ್ನ ಹಿಂದಿಯಲ್ಲಿ ಮುಗಿಸ್ಕೊಂಡಿರ್ತಾರಲ್ಲ ಅಂತಹ ಅಭ್ಯರ್ಥಿಗಳಿಗೆ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡಿ ಇದನ್ನ ಅಳವಡಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡ್ತಾರೆ. ಸೊ ಅಲ್ಲಿವರೆಗೂ ಒಂಚೂರು ವೇಟ್ ಮಾಡಿ ನೋಡಿ. ಇನ್ ಕೇಸ್ ಅವರು ಡೈರೆಕ್ಟ್ ಆಗಿ ದ್ವಿಭಾಷಾ ನೀತಿಯನ್ನ ಜಾರಿಗೆ ತಗೊಂಡ್ಬಂದ್ರೆ 100% ಹಿಂದಿ ಭಾಷಾ ಶಿಕ್ಷಕರು ಸ್ಟ್ರೈಕ್ ಹೋಗ್ತಾರೆ. ಆಮೇಲೆ ತುಂಬಾ ಗೊಂದಲಗಳು ಕ್ರಿಯೇಟ್ ಆಗುತ್ತೆ. ಸೊ ಇದು ದ್ವಿಭಾಷಾ ನೀತಿಗೆ ಸಂಬಂಧಪಟ್ಟಾಗ ಆಯ್ತು. ಇನ್ನ TTR ಟೀಚರ್ ರಿಕ್ರೂಟ್ಮೆಂಟ್ ಅಂತ ಇದೆ. R ಮೀನ್ಸ್ ರಿಕ್ರೂಟ್ಮೆಂಟ್. ಇದು ಪೂರ್ತಿಯಾಗಿ ಬೋರ್ಡ್ ತುಂಬಾ ಚಿಕ್ಕದಾಗಿರೋದ್ರಿಂದ ಶಾರ್ಟ್ ಆಗಿ ಬರೆದು ಇನ್ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಮೊದಲು TT ಆಗುತ್ತಾ ಅಥವಾ ಟೀಚರ್ ರಿಕ್ರೂಟ್ಮೆಂಟ್ ಆಗುತ್ತಾ ಅಂತ ಕೇಳಿದ್ರೆ ತುಂಬಾ ಕಡೆ ವಿಧಾನಮಂಡಲದ ಅಧಿವೇಶನದಲ್ಲೂ ಕೂಡ ಮಧು ಬಂಗಾರಪ್ಪ ಅವರು ಹೇಳ್ತಾ ಇದ್ದಾರೆ, ಒಳ ಮೀಸಲಾತಿ ನಾಳೆಗೆ ಏನಾದ್ರೂ ಜಾರಿಗೆ ಆದ್ರೆ ನಾಡಿದ್ದೇನೆ ನಾನು ಕಾಲ್ಫರ್ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಿರುವಾಗ ನನಗೆ ಯಾಕೋ TT ಬಗ್ಗೆ ಸ್ವಲ್ಪ ಡೌಟ್ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಫ್ರೀ ಆಫ್ ಟೈಮ್ ಇತ್ತು ಅವರಿಗೆ. ಆಲ್ರೆಡಿ ಅವರು TT ಅನ್ನ ಮಾಡಿ ಮುಗಿಸಿ ಎಲ್ಲಾ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿ ಇಟ್ಕೋಬಹುದಾಗಿತ್ತು. ಬಟ್ ಇನ್ನೂವರೆಗೂ ಕೂಡ ಈ TT ಅನ್ನ ಅವರು ಕಾಲ್ಫಾರ್ಮ್ ಮಾಡ್ಲಿಕ್ಕೆ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಹಾಗಿರುವಾಗ ಈ ಒಳ ಮೀಸಲಾತಿ ಏನಾದ್ರೂ ಗೆಜೆಟ್ ರೂಪದಲ್ಲಿ ಬಂದು ಅಂತಿಮವಾಗಿ ಜಾರಿಗೆ ಆಯಿತು ಅಂತ ಹೇಳಿದ್ರೆ ಟೀಚರ್ ರಿಕ್ರೂಟ್ಮೆಂಟ್ಗಳು ಇಮಿಡಿಯೇಟ್ ಆಗಿ ಕಾಲ್ಫಾರ್ಮ್ ಆಗುವಂತಹ ಸಾಧ್ಯತೆಗಳಿದೆ. ಸೊ ಹಾಗಿರುವಾಗ ಎಷ್ಟೋ ಅಭ್ಯರ್ಥಿಗಳು ಈಗ ತಾನೇ B.Ed ಅನ್ನ ಮುಗಿಸಿ ಈ TT-ಗೋಸ್ಕರ ಬಕಪಕ್ಷಿ ಅಂತೆ ಕಾಯ್ತಾ ಇದ್ದಾರೆ. ಎಷ್ಟೋ ಅಭ್ಯರ್ಥಿಗಳು ಕಮೆಂಟ್ ಗಳನ್ನು ಕೂಡ ಹಾಕಿದ್ದೀರಿ, ಸರ್ TT ಯಾವಾಗ ಅಂತ ಹೇಳಿ. ಸೊ ಅಂತ ಅಭ್ಯರ್ಥಿಗಳಿಗೂ ಇದು ಒಂಥರ ಅನ್ಯಾಯ ಮಾಡ್ದಂಗ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಈಗ ಟೀಚರ್ ಆಸ್ಪಿರೆಂಟ್ ಏನಿರ್ತೀರಿ ಅವ್ರು ಸಿಟ್ ಆಗಿಬಿಡ್ತಾರೆ, ಸರ್ ಮೊದಲು ಟೀಚರ್ ರಿಕ್ರೂಟ್ಮೆಂಟ್ ಆಗ್ಲಿ ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದೀವಿ ಅಂತ ಹೇಳಿ. ಇಲ್ಲಿ ಗವರ್ಮೆಂಟ್ ತಪ್ಪು ಮಾಡಿದೆ. ಏನು TT ಅನ್ನ ಇಷ್ಟೊತ್ತಿಗಾಗಲೇ ರಿಕ್ರೂಟ್ಮೆಂಟ್ ಮಾಡಬೇಕಾಗಿತ್ತು, ಮಾಡದೇನೆ ಗವರ್ಮೆಂಟ್ ತಪ್ಪು ಮಾಡಿದೆ. ಈ ಗವರ್ಮೆಂಟ್ ಮಾಡಿರ್ತಕ್ಕಂತ ತಪ್ಪನ್ನ ಇದಕ್ಕೋಸ್ಕರ ಕಾಯ್ತಿರ್ತಕ್ಕಂತ ಅಭ್ಯರ್ಥಿಗಳ ಮೇಲೆ ಹಾಕುದು ನಾವು ಸರಿಯಲ್ಲ. ಸೊ ನನ್ನ ಒಂದು ಆಶಯ ಏನು ಅಂತ ಹೇಳಿದ್ರೆ, ಟೀಚರ್ ರಿಕ್ರೂಟ್ಮೆಂಟ್ ಆಗೋಕ್ಕಿಂತ ಮುಂಚೆ 1-2 ಮಂತ್ಸ್ ಅಲ್ಲಿ ಇದನ್ನ ಕ್ಲಿಯರ್ ಮಾಡಿ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾವುದು TT ಅನ್ನ. ತುಂಬಾ ಅಭ್ಯರ್ಥಿಗಳು TT-ಗೋಸ್ಕರ ಕಾಯ್ತಾ ಇದ್ದಾರೆ, ತುಂಬಾ ಅಭ್ಯರ್ಥಿಗಳು ಟೀಚರ್ ಪೋಸ್ಟ್ಗೋಸ್ಕರನೂ ಕಾಯ್ತಾ ಇದ್ದಾರೆ. ಒಂದ್ಸಾರಿ TT ಅನ್ನ ಮುಗಿಸ್ಬಿಟ್ರೆ ಟೀಚರ್ ರಿಕ್ರೂಟ್ಮೆಂಟ್ ಅನ್ನು ಕೂಡ ಮಾಡಬಹುದು. ಇದು ನನ್ನ ಆಸೆ. ಹಂಗಂತ ಹೇಳಿ ಈ ಟೀಚರ್ ರಿಕ್ರೂಟ್ಮೆಂಟ್ ಗೆ ರೆಡಿ ಆಗ್ತಕ್ಕಂತ ಅಭ್ಯರ್ಥಿಗಳು ನನ್ನ ಮೇಲೆ ಕೋಪಗೊಳ್ಳುವ ಅವಶ್ಯಕತೆ ಇಲ್ಲ. ನಾನು ಯಾವುದೋ ಒಂದು ಮಾನವೀಯತೆ ದೃಷ್ಟಿಯಿಂದ ಹೇಳಿದೆ. ಇಷ್ಟೊತ್ತಿಗಾಗಲೇ TT ಆಗ್ಬೇಕಾಗಿತ್ತು, ಬಟ್ ಗವರ್ಮೆಂಟ್ ಮಾಡಿರೋ ಎಡವಟ್ಟಿನಿಂದ ಎಲ್ಲವೂ ಕೂಡ ಹೋಲ್ಡ್ ಆಗಿ ನಿಂತಿತ್ತು. ಸೊ ಅದಕ್ಕೋಸ್ಕರ TT ಮುಂಚೆ ಆದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಅಭಿಲಾಷೆ ಅಷ್ಟೇ. ಸೊ ನೋಡೋಣ TT ಆಗತ್ತಾ ಅಥವಾ ಟೀಚರ್ ರಿಕ್ರೂಟ್ಮೆಂಟ್ ಆಗತ್ತಾ, ಅದ್ರಲ್ಲಿ ಯಾವ್ದಾಗುತ್ತೆ ಅದನ್ನ ನಾವು ಅನಿವಾರ್ಯತೆಯಿಂದ ಏನ್ ಮಾಡ್ಬೇಕು, ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸೊ ಹಾಗಿರುವಾಗ TT ಆದ್ರೂ ಒಳ್ಳೇದು, ಟೀಚರ್ ರಿಕ್ರೂಟ್ಮೆಂಟ್ ಆದ್ರೂ ಒಳ್ಳೇದು, ಏನ್ ಮಾಡಕ್ಕಾಗಲ್ಲ ಅವಾಗ.
ಸೊ ಇದಷ್ಟು ಇವತ್ತಿನ ಈ ವಿಡಿಯೋಗೆ ಸಂಬಂಧಪಟ್ಟಂತಹ ಮಾಹಿತಿ ಆಯಿತು. ಇನ್ನು ಇದೇ ತರ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.